ಕಲಬುರಗಿ ಜಿಲ್ಲಾಡಳಿತದ ಸತತ ಜಾಗೃತಿ ಮತ್ತು ಪ್ರಯತ್ನದ ಫಲವಾಗಿ ಆ ಜಿಲ್ಲೆಯ ರೈತರಿಗೆ ನೂರಾರು ಕೋಟಿ ಬೆಳೆ ವಿಮೆ ಘೋಷಣೆ ಮಾಡಲಾಗಿತ್ತು. ಇನ್ನೇನು ತಮ್ಮ ಖಾತೆಗೆ ಹಣ ಜಮೆಯಾಗುತ್ತೆ ಅಂದುಕೊಂಡವರಿಗೆ ಅತಿದೊಡ್ಡ ಶಾಕ್ ಎದುರಾಗಿದೆಯಂತೆ. ಕಾರಣ ಏನು? ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಬೆಳೆ ವಿಮೆ ಬಿಡುಗಡೆ ವಿಚಾರದಲ್ಲೇ ರಾಜಕೀಯ ಕೆಸರೆರಚಾಟ. ಕೋಟಿ ಕೋಟಿ ಹಣ ಬಿಡುಗಡೆಯಾಗಿದ್ರು ರೈತರಿಗಿಲ್ಲ ಸಂಭ್ರಮ. ಈ ಬಾರಿ ಕಲಬುರಗಿ ಜಿಲ್ಲೆಯ ರೈತರು ಸಂತೋಷದಿಂದ ಇದ್ರು. ಕಳೆದ ಮುಂಗಾರು ಬೆಳೆ ಕೈಕೊಟ್ಟರು ದಾಖಲೆ ಪ್ರಮಾಣದಲ್ಲಿ ಕೋಟಿ ಕೋಟಿ ಹಣ ಘೋಷಣೆಯಾಗಿತ್ತು. ಹೀಗಾಗಿ ಕಲಬುರಗಿ ಜಿಲ್ಲೆಯ ರೈತರು ಫುಲ್ ಖುಷಿಯಾಗಿದ್ರು. ಬೆಳೆ ಕೈಕೊಟ್ಟರು ಬೆಳೆ ವಿಮೆ ಕೈ ಹಿಡಿಯುತ್ತೆ ಅನ್ನೋ ಆಸೆ ಇಟ್ಕೊಂಡಿದ್ರು. ಯಾಕಂದ್ರೆ ಕಳೆದ ವರ್ಷ ಮುಂಗಾರು ಹಂಗಾಮಿನಲ್ಲಿ ಬೆಳೆ ವಿಮೆ ಕಟ್ಟಿದ್ದ ರೈತರಿಗೆ ಬರೋಬ್ಬರಿ 657 ಕೋಟಿ ಹಣ ಘೋಷಣೆಯಾಗಿತ್ತು. ಅದರಂತೆ ಮೊದಲ ಕಂತಾಗಿ 341 ಕೋಟಿ ಬಿಡುಗಡೆಯಾಗಿತ್ತು. ಕೆಲವೊಂದಿಷ್ಟು ರೈತರ ಖಾತೆಗೆ ಹಣ ಜಮಾ ಆಗಿತ್ತು. ನಿರೀಕ್ಷೆಯಲ್ಲಿದ್ದ ಉಳಿದ ರೈತರಿಗೆ ಬರಸಿಡಿಲು ಬಡಿದಂತಾಗಿತ್ತು. ಯಾಕಂದ್ರೆ ತಮಗೂ ಅಷ್ಟೋ ಇಷ್ಟೋ ಹಣ ಬರುತ್ತೆ ಅಂತ ಬಕಪಕ್ಷಿಯಂತೆ ಕಾಯುತ್ತಿದ್ದ ರೈತರಿಗೆ 1 ವರ್ಷವಾದ್ರೂ ಹಣ ಬಂದಿಲ್ಲ. ಇದಕ್ಕೆ ಕಾಂಗ್ರೆಸ್ ಸರ್ಕಾರವೇ ಕಾರಣ ಅಂತ ಬಿಜೆಪಿ ಆರೋಪಿಸಿತ್ತು. ಯಾಕಂದ್ರೆ ಬೆಳೆ ಪರಿಹಾರವೂ ಸರ್ಕಾರ ನೀಡಿಲ್ಲ. ಅಟ್ಲೀಸ್ಟ್ ರೈತರು ಮಾಡಿದ ಬೆಳೆ ವಿಮೆಯಾದ್ರೂ ಬರುತ್ತೆ ಅಂದ್ರೆ ಸರ್ಕಾರ ಅದಕ್ಕೂ ತಣ್ಣೀರೆರಚಿದೆ ಅಂತ ಆರೋಪಿಸಿತ್ತು. ಎಕರೆಗೆ 25,000 ರೂಪಾಯಿ ಕೊಡ್ತೀವಿ ಅಂತ ಹೇಳಿ ಹೋರಾಟ ಮಾಡಿದ್ರು. ಕೊಡಿ 25,000ನ ಪರಿಹಾರನ. ಯಾಕೆ ಕೊಡ್ತಾ ಇಲ್ಲ? ಇದು ಜನವಿರೋಧಿ ಸರ್ಕಾರ ಅಲ್ವಾ? ಇದು ರೈತ ವಿರೋಧಿ ಸರ್ಕಾರ ಅಲ್ವಾ? ಕಳೆದ ವರ್ಷದ ಮುಂಗಾರು ಹಂಗಾಮು ಮುಗಿದು ಮತ್ತೊಂದು ಮುಂಗಾರು ಮುಗಿಯೋ ಹಂತಕ್ಕೆ ಹೋಗಿದೆ. ಆದರೆ ಇಲ್ಲಿಯವರೆಗೂ ಹಣ ಮಾತ್ರ ರೈತರ ಖಾತೆಗೆ ಜಮೆಯಾಗಿಲ್ಲ. ಆದರೆ ಸದ್ಯ ಬೆಳೆ ವಿಮೆ ಹಣ ಬಿಡುಗಡೆಯಾಗದೆ ಇರೋದಕ್ಕೆ ಬಿಜೆಪಿಯೇ ಕಾರಣ ಅಂತ ಕಾಂಗ್ರೆಸ್ ಆರೋಪಿಸಿದೆ. ಬಿಜೆಪಿ ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ಅಧಿಕಾರಿಗಳ ವಿರುದ್ಧ ಇಲ್ಲ ಸಲ್ಲದ ಆರೋಪ ಮಾಡಿದ್ದಾರೆ. ಅಧಿಕಾರಿಗಳ ವಿರುದ್ಧವೇ ಬೆಳೆ ವಿಮೆ ಅನಧಿಕೃತ ಮಾಡಿದ್ದಾರೆ ಅಂತ ದೂರು ನೀಡಿದ್ದಾರಂತೆ. ಹೀಗಾಗಿ ಬೆಳೆ ಬಾಕಿ ಹಣ ಬಿಡುಗಡೆಯಾಗಿಲ್ಲ ಅಂತ ಕಾಂಗ್ರೆಸ್ ಹಿರಿಯ ಶಾಸಕ BR ಪಾಟೀಲ್ ಗಂಭೀರ ಆರೋಪ ಮಾಡಿದ್ದಾರೆ. ಈ ಇನ್ಶೂರೆನ್ಸ್ ಕೂಡ ನಾನು ಹೋದ ಸಲ ನನ್ನ ಕ್ಷೇತ್ರದಲ್ಲಿ ಸರಿಯಾದಂಥ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟು ಅವರಿಂದ ಮಾಹಿತಿ ಕಲೆಕ್ಟ್ ಮಾಡಿ ಅದನ್ನು ರಾಜ್ಯ ಸರ್ಕಾರಕ್ಕೆ ಕಳಿಸಿದ ಮೇಲೆ ನಮಗೆ 225 ಕೋಟಿ ರೂಪಾಯಿ ಇನ್ಶೂರೆನ್ಸ್ ಆಳಂದ ತಾಲೂಕಿಗೆ ಬಂದಿದೆ. ಪ್ರಮಾಣ ಪ್ರತಿ ತಾಲೂಕಿನಲ್ಲಿ ಜಾಸ್ತಿ ಆಗ್ತಾ ಇದೆ. ಅದೇ ಅತಿ ಹೆಚ್ಚು ಇನ್ಶೂರೆನ್ಸ್ ಬಂದದ್ದು ಆಳಂದ ತಾಲೂಕಿನಲ್ಲಿ. ಆದರೆ ಮಾಜಿ ಶಾಸಕರಾದಂಥ ಸುಭಾಷ್ ಗುತ್ತೇದಾರ್ ಅಧಿಕಾರಿಗಳಿಗೆ ಹೆದರಿಸಿ ನೀವು ಬೋಗಸ್ ಲೆಕ್ಕಪತ್ರವನ್ನು ಬರೆದಿರಿ, ಅಂಕಿ ಸಂಖ್ಯೆನ ಹೆಚ್ಚಿಗೆ ಮಾಡಿದಿರಿ, ಶಾಸಕರ ಮಾತು ಕೇಳಿರಿ ಅಂತ ಹೇಳಿ ಕಂಪ್ಲೇಂಟ್ ಮಾಡಿದ ಮೇಲೆ ಇವತ್ತು ಅರ್ಧ ಇನ್ಶೂರೆನ್ಸ್ ಬಿಡುಗಡೆ ಆಗ್ತಾ ಇಲ್ಲ. ನೇರವಾಗಿ ನಾನು ಅವ್ರನ್ನ ಆರೋಪ ಮಾಡ್ತೀನಿ. ಸದ್ಯ ಬಿಜೆಪಿ ಕಾಂಗ್ರೆಸ್ ರಾಜಕೀಯ ಕೆಸರೆರಚಾಟದಲ್ಲಿ ಅನ್ನದಾತರು ಬಡವರಾಗಿದ್ದಾರೆ. ಅಷ್ಟೋ ಇಷ್ಟೋ ಹಣ ತಮ್ಮ ಕೈ ಸೇರುತ್ತೆ ಎಂದ್ಕೊಂಡಿದ್ದ ರೈತರು ತಲೆ ಮೇಲೆ ಕೈ ಹೊತ್ತು ಕುಳಿತುಕೊಂಡಿದ್ದಾರೆ. ಅದೇನೇ ಇರಲಿ, ಇನ್ನಾದ್ರೂ ರಾಜಕೀಯ ಪಕ್ಷಗಳು ರೈತರ ವಿಚಾರದಲ್ಲಿ ರಾಜಕೀಯ ಮಾಡದೆ ಆದಷ್ಟು ಬೇಗ ಹಣ ಬಿಡುಗಡೆ ಮಾಡಬೇಕು ಅನ್ನೋದೇ ನಮ್ಮ ಆಶಯ. ಶ್ರೀಕಾಂತ್ ಬಿರಾಳ್, ಗ್ಯಾರಂಟಿ ನ್ಯೂಸ್, ಕಲಬುರಗಿ.